ಹೇಳಿ ಸರ್ ಯಾಕಂದ್ರೆ ಊಟ ಮಾಡ್ತಿದ್ದೆ ನಾನು. ಆಮೇಲೆ ಕನೆಕ್ಟ್ ಆಗಲ್ಲ. ಇಲ್ಲ 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 ಸರ್, ಖಂಡಿತ ಇಲ್ಲ, ಮಾತಾಡಿ. ನಮ್ಗೆ ಆಕ್ಚುಲಿ ಏನ್ ಗೊತ್ತಾ ಸರ್, ಏನ್ ಗೊತ್ತಾ, ನಾವ್ ಮಾಡೋ ಕೆಲ್ಸಗಳನ್ನ ಬೆಂತಟ್ಟ ಜನಗಳು ಸಿಗೋದ್ ಕಮ್ಮಿ. ನಾನು ಬೇರೆ ಬೇರೆ ಕಡೆ ಈಗ ರೋಣ ತಾಲೂಕಿನ ಕೇಳಿದೆ, ದಾವಣಗೆರೆ ಜಿಲ್ಲೆ ಸರ್. ಈಗ ನಿಮ್ಗೆ ಯಾವ್ದು ಬರುತ್ತೆ ಸರ್ ಕರೆಕ್ಟ್ ಆಗಿ ಹೇಳಿ. ನಮ್ದು ಗದಗ ಜಿಲ್ಲೆ ಸರ್, ಗದಗ ತಾಲೂಕು. ಓಕೆ. ಸೊರಟೂರ್ ಅಂತ ಗ್ರಾಮ ಸರ್. ಓಕೆ ಓಕೆ. ಅಗ್ದಿ ನಮ್ಮ ಈ ಊರು ಪ್ರಸಿದ್ಧವಾದ ಊರು ಸರ್. ಈ ಕಾಶಿ ಲಕ್ವಾ ಅಂತ ಏನ್ ಹೊಡಿತೈತಲ್ಲ ಸರ್, ಹೌದು ಹೌದು ಹೌದು, ಅದೇ ಊರು ಸರ್ ನಮ್ದು. ಸೂಪರ್ ಸೂಪರ್. ಹಾ ಓಕೆ. ಅದಕ್ಕ ಕೇಳಿ ಸರ, ನಾವು ಹೇಳೋದು ಏನಿಲ್ಲ ಸರ, ನಿಮ್ಮ ಈ ಪ್ರಾಡಕ್ಟ್ ಗೆ ಹೆಲ್ಪ್ ಮಾಡ್ಬೇಕನ್ನೋದು ನಮ್ದು ಒಂದು ಆಸೆ ಸರ್. ಇಷ್ಟ. ಖಂಡಿತ ಸರ್, ಖಂಡಿತ ಸರ್. ನಿಮ್ಮಂತವ್ರು ಅದೇ ನಾನು ಹೇಳಿದ್ನಲ್ಲ ಸರ್, ಈ ಅನುಭವಗಳ ಸರ್ ನಮಗ್ ಕಮ್ಮಿ, ಆಸೆಗಳು ಜಾಸ್ತಿ ಸರ್. ನನ್ನ ವಯಸ್ಸು 47-48 ಸರ್. ನಾನು ಆರಿಸಿ ಬರೋದು ಗ್ರಾಮ ಪಂಚಾಯತಿ ಒಳಗ ಜನರಲ್ನಾಗ ಆರಿಸಿ ಬರ್ತೀವಿ ಸರ್ ನಾವು. ಅಂದ್ರ ನನ್ನ ಜನಾಂಗ ನನ್ನ ಏರಿಯಾದಾಗ ನಮ್ಮರ್ನ ಮಾಡ್ತೀವಿ, ಬೇರೆದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಅಂತೇಳಿ ಅಲ್ಲಿ ನನ್ನ ಊರಿನ ಮತದಾರ ನಾವ್ ಎಲ್ಲಿ ಹೋಗಿ ನಿಲ್ತೀವಿ, ಕೆಲಸಗಾರ ಅದಾನ ಇವ್ನ ಆರಿಸಿ ತಗೊಂಬರಪ್ಪ ಪದೇ ಪದೇ ಅಂತ. ನಾನು 2015 ಮೆಂಬರ್ ಸರ್. 2000 ಈಗ 15 ಅದಕ್ಕಿಂತ ಹಿಂದ ಈಗ 2 ಫೀಲ್ಡ್ ಮುಗಿದ ಸರ್ ನಾನು. ಅದಕ್ಕ ಇವನ್ನೆಲ್ಲ ಪ್ರಾಡಕ್ಟ್ ಕೇಳಿನಲ್ರಿ, ಬಾರಿ ಖುಷಿ ಆಯ್ತು ಸರ್. ಅದಕ್ಕ ಫೋನ್ ಹಚ್ಚಿ ಮಾತಾಡಿದ್ರ ನಮಗೂ ಒಟ್ಟು ತೃಪ್ತಿ ಆಗತ್ತ ಸರ್. ಇದು ಈ ವಿಚಾರಗಳು ಸರ್ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಇರುತ್ತೆ. ಬದಲಾಗಬೇಕು, ನಾವು ಬದಲಾವಣೆ ಮಾಡ್ಬೇಕು, ಈ ಸಮಾಜದಲ್ಲಿ ಒಳ್ಳೆಯವರಾಗಬೇಕು, ಪ್ರತಿಯೊಬ್ಬರಲ್ಲೂ ಇರುತ್ತೆ. ಬಟ್ ಪ್ರಯತ್ನಗಳು ಯಾರು ಮಾಡಲ್ಲ. ಅದಕ್ಕೆ ನಾವೇನ್ ಮಾಡ್ತಿದೀವಿ, ಸರ ಪ್ರಯತ್ನಗಳು ಮಾಡಿದ್ರು ಒಂದಿಷ್ಟು ಜನರು ಪ್ರಯತ್ನಗಳು ಮಾಡಿದ್ರು ವಿಫಲ ಆಗ್ತಿರ್ತಾವ ಸರ. ಅದಕ್ಕೆ ನೀವು ಸಪೋರ್ಟ್ ಆಗಿ ನಿಂತು ಸಲಹೆ ಕೊಟ್ಟು ಇದನ್ನ ಹಿಂಗ್ ಮಾಡಿದ್ರೆ ಹಿಂಗ ಆಗತ್ತ ಅಂತಿರಲ್ಲ, ಅದು ಖುಷಿ ಸರ. ಎಷ್ಟೋ ಜನರು ಸರ ನನ್ನ ಹಿಡ್ಕೊಂಡ್ ಹೇಳ್ತೀನಿ ಸರ, ನಾವ್ ಏನೋ ಒಂದ್ ಪ್ರಯತ್ನ ಮಾಡ್ಬೇಕಂದ್ರ ವಿಫಲ ಆಗ್ತಿರ್ತೀವಿ. ಆಮೇಲೆ ಹಣಕಾಸಿನ ಕೊರತೆ ಅಲ್ಲಿ, ಅಥವಾ ವಸೂಲಿ ಕೊರತೆ ಅಲ್ಲಿ, ಅಥವಾ ಏನೋ ಒಟ್ಟು ಯಾವ್ದೇ ಪರಿಸ್ಥಿತಿಲಿ ವಿಫಲ ಆಗಿ ಇಷ್ಟೇ. ಈಗ ಒಬ್ಬ ಸಾರ್ವಜನಿಕರು ಈಗ ಒಂದ್ 10,000 ಹಾಕಿ ಏನೋ ಒಂದ್ ಪ್ರಾಜೆಕ್ಟ್ ಮಾಡಿ ತಯಾರು ಮಾಡ್ಬೇಕಂದ್ರ ಏನೋ ಬ್ಯಾಂಕ್ನವ್ರು ಏನೋ ಒಂದ್ ಆಡ್ತಾರೆ. ಎಲ್ಲ ಇಂಥದಕ್ಕೆಲ್ಲದನ್ನು ಅದನ್ನ ಆರ್ಥಿಕ ಪರಿಸ್ಥಿತಿನ ತಯಾರು ಮಾಡ್ಕೋಬಹುದಲ್ಲ ಈ ಇದ್ರಲಿಂತ ಅಂತ 100% ಮಾಡ್ಬೋದು ಸರ್. 100% ಮಾಡ್ಬೋದು ಸರ್. ಮಾಡೋಣ, ಖಂಡಿತ ಮಾಡೋಣ. ನಾನು ಆಕ್ಚುಲಿ ಅದನ್ನೇ ಹೇಳ್ತಿರ್ತೀನಿ ಸರ್ ಜನಗಳಿಗೆ. ನೋಡಪ್ಪ, ಒಬ್ಬ 1000 ಕೋಟಿ ಬಾಳೋದಲ್ಲ, 1000 ಜನ 1 ಕೋಟಿ ಬಾಳ್ಬೇಕು. ಹೌದು, ಆಗ್ಬೋದು ಸರ್, ಆಗ್ಬೋದು. ಈಗ ನನ್ನಂತರ 1000 ಕೋಟಿ ಇಟ್ಕೊಂಡ್ ಈಗ 1000 ಜನಕ್ಕೂ ಒಂದೊಂದು ಕೋಟಿ ಕೊಟ್ರ 1000 ಮಂದಿ ಬೆಳಿತಾರಂದ್ರೆ 1000 ಮಂದಿ 1,00,000 ಮಂದಿ ಬೆಳೆಸಕ್ ತಯಾರಾಗ್ತಾರ ಸರ್. ಇದು ಸರ್ ಆಗ್ಬೇಕು ನಮ್ಮ ಸಮಾಜದಲ್ಲಿ. ಈ ಬದಲಾವಣೆಗಳಾಗ್ಬೇಕು, ಅದನ್ನೇ ಮಾಡಕ್ ಕೊಟ್ಟಿದೀವಿ. ನಾವ್ ಮಾಡಕ್ ಕೊಟ್ಟಿರೋ ಚೌಕಟ್ಟು ಹೆಂಗಿದೆ ಅಂತಂದ್ರೆ ಸರ್, ನಮಗಂಕರ ನೀವು ಇದನ್ನೆಲ್ಲ ನಾವ್ ಕೇಳಿನಲ್ ಸರ್, ತುಂಬಾ ಬಡ ಜನಕ್ಕಾಗಲಿ ಅಥವಾ ಅವ್ರು ಹಿಂದೂದ ಜನರಿಗೆ ಅವ್ರನ್ನ ಏಳಿಗೆ ಮಾಡ್ಬೇಕನ್ನೋದು ಒಂದು ಉದ್ದೇಶದ ಗುರಿ ಇಟ್ಕೊಂಡು ತಯಾರಾಗಿರಲ್ಲ ಸರ್. ಸದಾ ನಮ್ ಬೆಂಬಲ ನಿಮ್ಗೆ ಇರುತ್ತೆ ಸರ್. ನಿಮ್ಗೆ ಸರ್ ಇದು ಪ್ರಾರಂಭ ಅಷ್ಟೇ ನಾನು ಮಾಡಿರೋದು. ಇನ್ನೊಂದು ವಾರ ಸರ ಇದು ಏನೈತಲ್ ಸರ, ಇದು ನನಗ್ 100ಕ್ಕೂ 100 ಇದು ಸಕ್ಸಸ್ ಆಗತ್ತನ್ನ ಆತ್ಮವಿಶ್ವಾಸಲಿಂತ ನಿಮ್ಗೆ ಹಚ್ಚಿನ ಸರ. ನಾನು ಆಗುತ್ತಾ ಸರ್? ಎಸ್ ಸರ್, ಎಸ್. ಯಾವ ಸಂದೇಹ ಇಲ್ಲ ಸರ. ಸರ್ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದ್ರೆ ಸರ ನಿಮ್ಮ ಇದರಿಂದ ಸಕ್ಸಸ್ ಆದ್ರೆ ಸಾಕು ನಾವು. ಇಲ್ಲ ಸರ್, ಹಂಗ ಇದೆ ಸರ. ನಿಮ್ ಪ್ರಾಡಕ್ಟ್ ಏನೈತಲ್ ಸರ, ಒಳ್ಳೆ ಮಾರ್ಗದರ್ಶನದೊಳಗ ನೀವ್ ರೊಕ್ಕ ಕೊಡ ಅಂತ ಕೇಳಕತ್ತಿಲ್ಲ ಸರ. ಎಷ್ಟೋ ಮಂದಿ ರೊಕ್ಕ ತಗೊಂಡ್ ಅಥವಾ ಏನೋ ಇದು ಮಾಡ್ಕೊಂಡ್ ತಗೊಂಡ್ ಹೋಗ್ಬಿಡ್ತಾರ. ನೀವು ನಮ್ ಜೊತೆಗೆ ಕೂಡಿ ನಮ್ಮಂಗ ನೀವು ಇದನ್ನಾರಿ ಅಂತ ಹೇಳಿ ಒಂದ್ ಸಹಾಯ ಮಾಡಕತ್ತಿರಲ್ಲ, ಅದು ಒಳ್ಳೆ ಇದು ಸರ. ಖಂಡಿತ ಸರ್, ಖಂಡಿತ ಮಾಡೋಣ ಸರ್. ನಮ್ ಕೈಲಿ ಆಗದೊಂದೇ ಸರ್, ಯಾರು ದುಡ್ಡು ಕೊಟ್ಟು ತೃಪ್ತಿ ಪಡ್ಸಕ್ ಆಗಲ್ಲ. ಎಸ್ ಸರ್. ಬದುಕೋ ದಾರಿ ತೋರಿಸ್ಕೊಡೋಣ. ಬದುಕೋ ದಾರಿ ತೋರಿಸಿದ್ರೆ ಅಷ್ಟ ಸಾಕ್ ಸರ. ಬದುಕೋ ದಾರಿ ತೋರಿಸಿದ್ರಿ ಅಂದ್ರ ನಾವು ಈಗ ಯಾರೋ ಇರ್ಲ್ರಿ, ಈಗ ನಾವ್ ಎಲ್ಲೋ ಇದ್ರನ ಇಂತ ಪ್ರಾಡಕ್ಟ್ನ್ಯಾಗ ಇಂತ ನಮ್ಮನ್ ಬೆಳೆಸಿದ್ರ ಅಂತೇಳಿ
ಹ್ಮ್ ಹ್ಮ್ ನೆನಸ್ತಾರ ಸರ್. ನೆನ್ಸಿದ್ರಂದ್ರ ಅದನ್ನ ಆ ಪ್ರಾಡಕ್ಟ್ ಹೆಸರು ಹೇಳಿ ಮತ್ 4 ಮಂದಿ ಬದುಕಿರ್ತಾರ ಅನ್ನೋ ನಂಬಿಕೆ ಇತ್ತು ಸರ್ ನಮ್ಗೆ. ಖಂಡಿತ ಸರ್, ಖಂಡಿತ ಸರ್, ಖಂಡಿತ ಆಗತ್ತೆ ಸರ್ ಇದು. ಎಸ್ ಸರ್. ಅದಕ್ಕೆ ನಾನು ಈಗ ನಿಮ್ ಕೂಟ ಮಾತಾಡ್ಬೇಕಂದ್ರೆ ಸರ್, ನಾನು 1 ತಾಸು ನಿಮ್ಮ ಎಲ್ಲವೂ ಇಲ್ಲೇ ಬಂದಿದ್ದು, ಯಾವ ಜಿಲ್ಲೆದು ಎಲ್ಲೆಲ್ಲಿ ಬಂದವ ಅನ್ನೋದು ಕೇಳ್ಕೊಂಡ್ ನಮ್ಗೆ ಅದು ಬೇಕು ಇದು ಬೇಕಂತ ಕೇಳಕತ್ತಲ್ರಿ. ಖುಷಿ ಆಯ್ತು ನನಗ. ಥ್ಯಾಂಕ್ ಯು ಸರ್. ಅದಕ್ಕೆ ಸರ್ ಹಂಗಾರೆ ಸರ್ ಮಾತಾಡಿದ್ರ ಸರ್ಗೆ ಅಂತ ಹೇಳಿ ಸರ್. ಖಂಡಿತ ಸರ್, ನಮಗೂ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಹೋಗೋ ಆ ದಿನ ಬೆಂಕಟ ಜನ ಇದ್ರೆ ಇನ್ನೊಂದ್ ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ. ಅಲ್ಲ ಆಗತ್ತದ ಸರ. ಈ ಒಂದ್ ವಿಷಯ ಅಂದ್ರೆ ನಾನು ನಮ್ಮ ಏನು ಗ್ರೂಪ್ ಅದಾವಲ್ ಸರ, ಕರ್ನಾಟಕ ತುಂಬಾ ಅದಾವ ಸರ. ಇಂಥವಕ್ಕೆಲ್ಲ ಗ್ರೂಪ್ ಹಾಕಿದ್ರೆ ಎಷ್ಟು ಸಾವಿರಾರು ಗಟ್ಲೆ ನಮ್ಮ ಫೋನ್ಯಾಗ ಗ್ರೂಪ್ ಅದಾವ್ರು. ಸರ ಒಂದ್ ನಿಮ್ಮ ಇದನ್ನ ನಾವು ಒಂದ್ ಗ್ರೂಪಿಗೆ ಹಾಕಿದ್ವಿ ಅಂದ್ರೆ ಕಮ್ಮಿ ಅಂದ್ರೆ 180-90 ಗ್ರೂಪಿಗೆ ಹೋಗ್ತೈತಿ ಸರ್. ಮಾಡಿ ಸರ್, ಮಾಡಿ. ಎಲ್ಲಾರ್ಗು ವಿಷಯಗಳು ತಲುಪಿಸ್ಲಿ, ವಿಚಾರಗಳು ಗೊತ್ತಾಗ್ಲಿ, ಎಲ್ಲಾರು ಬದಲಾಗೋಣ. ವಿಷಯ ಗೊತ್ತಾತಂದ್ರೆ ಎಲ್ಲಾರು ಬದಲಾವಣೆ ಆಗೇ ಬರ್ತಾರ ಸರ್. ಈ ಪ್ರಾಡಕ್ಟ್ ನಾನು ಇವತ್ತ ಏನೋ ಊಟ ಮಾಡಿ ಮನೆಗಂತರ ಬಂದು ಕುತ್ಕೊಂಡಿದ್ದೆ, ಬಾಳ ಬರಕತ್ತಿದ್ದು ತೆಗದ ಒಂದ್ ಇದನ್ನ ನೋಡಿದ್ರಿ, ಒಳ್ಳೆ ಇದಿದ್ದು. ಅವ್ನ ಹಂಗ ಒಂದ್ 4-5 ನೋಡಿದ್ ಸರ್ ನಾನು. ನೋಡಿ ಈಗ ನಿಮ್ ಕೂಡ ಚರ್ಚೆ ಮಾಡಿದಾರ ನಾವ್ ಅದನ್ನ ಮಾಡ್ಬೇಕು, ನಾವ್ ಹಂಗ ನಾವು ನಮ್ದು ಎಜುಕೇಶನ್ ಇಲ್ಲ ಸರ್. ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಾ ಸರ್? ಹಾ ಸರ್. ಎಜುಕೇಶನ್ ಮಾಡಿರೋರೆಲ್ಲ ಜಾಣರಲ್ಲ. ಅಲ್ಲ ಸರ್, ಅಲ್ಲ ನಿಮ್ ಕೂಡ ಮಾತಾಡಿದ್ರೆ 2-3 ಡಿಗ್ರಿ ಕಲ್ತಾರಲ್ಲ ಸರ್. ಅಲ್ಲ ಸುಳ್ಳು ಹೇಳ್ಬಾರ್ದಲ್ಲ ಸರ್. ಹೌದು. ನಾವು ಗ್ರಾಮ ಪಂಚಾಯತಿ ಮೆಂಬರ್ ಸರ್ ಅಷ್ಟೇ, ಆದ್ರೆ ಎಜುಕೇಶನ್ ಇಲ್ಲ. ಸೊ ಈಗ ಇನ್ನು 12-15 ತಿಂಗಳಾದ್ರೆ 2 ವರ್ಷ ಅವಧಿ ಮುಗಿದೈತಿ ಸರ್ ನಮ್ದು. ಸತತವಾಗಿ ಸರ್. ಒಂದ್ಸರಿ ಮೆಂಬರ್ ಆಗಿಂದ ಮತ್ತೊಂದ್ಸರಿ ಮೆಂಬರ್ ಆಗ್ಬೇಕಂದ್ರೆ ಬಹಳ ಫರಕ್ ಆಗ್ತೈತಿ ಸರ್. ಇಲ್ಲ ಸರ್, ಈಗ ನಾನು ಅದನ್ನೇ ಪ್ಲಾನ್ ಮಾಡ್ತಾ ಇದ್ದೆ. ಎಲ್ಲಾ ಕಡೆನೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಜನಗಳು, ತುಂಬಾ ಕಾಲ್ಗಳು ಬರ್ತಿದೆ ಡೈಲಿ. ಅದಕ್ಕೆ ಮಾಡ್ಬೇಕು ಅನ್ಕೊಂಡಿರೋರು ಯಾರು ಇದ್ರೆ ಕಾಲ್ ಮಾಡಿ ನನ್ಗೆ ಸಜೆಷನ್ ಮಾಡಿ, ನಾವ್ ಇದನ್ನ ಮಾಡಕ್ ರೆಡಿ ಇದೀವಿ, ನಿಮ್ಗೆ ಐಡಿಯಾಗಳನ್ನ ನಮಗ್ ಕೊಡಿ ಅಂತ ಹೇಳ್ಬಿಟ್ಟು ನಾಳೆ ಫುಲ್ ಡೇ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಬಿಡ್ತೀನಿ. ನಾಳೆ ಏನು ಕೆಲಸ ಮಾಡಂಗಿಲ್ಲ, ಬರೀ ಅವ್ರ ಹತ್ರ ಮಾತಾಡೋದಷ್ಟೇ, ಕೆಲಸ ಇಟ್ಕೊಳ್ಬೇಕು ಅಂತ ಪ್ಲಾನ್. ಇಂಥದ ಒಂದು ಪ್ರಾಡಕ್ಟ್ ತಗೊಂಡು ಬಂದಿದ್ದು ಸರ್ ಬಾಗಲಕೋಟೆನ ಈ ಕಡೆ ಎಲ್ಲಾರ. ನನಗ ನಮ್ ಫ್ರೆಂಡ್ ಶಿರಟ್ಟಿ ತಾಲೂಕ್ನೇರ್ರಿ ಅವ್ರ, ಅಂದ್ರೆ ಗದಗ ಜಿಲ್ಲೆ ಇದಾರೆ, ಶಿರಟ್ಟಿ ತಾಲೂಕ್ನೇರ ಅವ್ರ ನಮ್ ಫ್ರೆಂಡ್. ನನಗ ಒಂದ್ 2-3 ತಾಸು ಆಗ್ಬೇಕಾಯ್ತು, ಸಾವಿರ ಬರಕತ್ತಾರನ ಹಿಂಗ ಅಂದ್ರೆ ಒಂದಿಷ್ಟು ಮಂದಿ ಈಗ ನೀವೇನ ಇದನ್ನ ಉದ್ದೇಶದ ಗುರಿ ಇಟ್ಟಿದ್ರಲ್ಲ ಸರ್, ಈಗ ಒಂದ್ 5-6 ತಿಂಗಳ ಮುಂದ ಹೇಳಿದ್ರೆ ನಾವು ಐವಿಗೆ ಫೋನ್ ಹಚ್ಚಿ ಹೇಳ್ಕಂದ್ರೆ ನಾವು ವಿಸಿಟ್ ಆಗಿದ್ವಿ. ಆದ್ರ ಅವ್ರ ಕಂಪ್ನಿಯವ್ರ ಈಗೇನ ನೀವು ಈಗ ಓನರ್ ಇದ್ರಲ್ಲ, ನೀವು ನಿಮ್ಮ ಅದಕ್ಕೆ ಸಂಬಂಧಪಟ್ಟವ್ರ ನಮಗ ಇದು ಇಲ್ ಕೂಡ ಅಂತೇಳಿ ಕುತ್ಕೊಂಡಿದ್ರು ಸರ್. ಅವ್ರಕ್ಕಿಂತ ಒಳ್ಳೆ ಒಂದು ಇದೈತೆ ಅಂತ ಹಿಂಗ ಒಂದ್ ವಿಷಯ ಸರ್. ಖಂಡಿತ ಸರ್. ಸರ್ ಬಹಳ ಖುಷಿ ಆಗ್ತದೆ. ಅದು ನಮ್ಗೆ ಏನಪ್ಪ ತುಂಬಾ ಖುಷಿ ಅಂತಂದ್ರೆ, ಸೊ ರೈತರುಗಳು ಕೆಲವೊಂದು ಕಾನ್ಸೆಪ್ಟ್ ಮಾಡಿದೀವಿ ಸರ್, ತುಂಬಾ ಅದ್ಭುತವಾಗಿದ್ದಾವೆ ಸರ್. ನಾವು ಮೊದಲು ಕಂಪನ ಮಾಡ್ತಿದ್ವಿ ಸರ್. ನಾವೆಲ್ಲ ಸಾವಯವ ಗೊಬ್ಬರದಿಂದ ತಯಾರು ಮಾಡಿ ಬಾಳಿ ಬೆಳೆದಾರ ಸರ್. ಒಂದ್ ಬಾಳಿ ಗಿಡಕ್ಕೆ 42-45 ಕೆಜಿ ಬಾಳಿ ಬೆಳೆದಿವಿ ಸರ್ ನಾವು. ನಾನು ಮೊದ್ಲಕ್ಕ ಮೆಂಬರ್ ಹಾಕಂತ ಗ್ರಾಮ ಪಂಚಾಯತಿ ಮೆಂಬರ್ ಹಾಕಂತ ಮೊದಲು ಸರ್. 45 ಜರಾಗ ತೋಟಗಾರಿಕೆ ಇಲಾಖೆ ಇಂತ ನಮಗ ಮತ್ತ ಯಾವ್ದ್ರಿದ ಬೆಳಗಾವಿ ಜಿಲ್ಲಾಕ್ ನಮ್ಗೆ ಟ್ರೈನಿಂಗ್ ಕಳಿಸಿದ್ರು ಸರ್. ಖಂಡಿತ ಸರ್. ಇದೇನಾದ್ರು ಗೊತ್ತಾ ಸರ್, ನಾನು ಹೇಳಿದ್ನಲ್ಲ, ಒಳ್ಳೇದನ್ನ ಸರ್ ಉಳ್ಸೋಣ, ಕೆಟ್ಟದನ್ನ ಅಳ್ಸಾಕ್ ಬಿಡ. ಎಸ್ ಸರ್, ಎಸ್. ಅಲ್ಲ ಅದು ತಯಾರಾಗತ್ತ ಸರ. ಬಟ್ ಸರ ನಿಮ್ಗೆ ನಿಮ್ದೇನು ಹುಡುಕಿಯೇನು ಇದನ್ನ ತಯಾರು ಮಾಡಿರಲ್ಲ ಸರ, ನೀವು ಒಬ್ರು ಬೆಳಿಬಾರ್ದು, ನಿಮ್ ಹಿಂದೆ ಫಾಲೋವರ್ಸ್ ಇರ್ಬೇಕು, ಆ ಫಾಲೋವರ್ಸ್ ಎಲ್ಲರೂ ಬೆಳಿಬೇಕು ಅನ್ನೋದು ನಿಮ್ದು ಒಂದು ಉದ್ದೇಶದ ಗುರಿ ಇರ್ತಾರೆ. ಖಂಡಿತ ಸರ್, ಖಂಡಿತ. ಅಲ್ಲ ಈಗ ನಾವೆಲ್ಲ ಇದನ್ನೆಲ್ಲ ನೋಡಿವಲ್ ಸರ್. ಅಲ್ಲ ನಮ್ಮ ಮನಸ್ಸಿಗೆ ಹಂಗ ಹೇಳ್ತೈತ್ರಿ. ಖಂಡಿತ ಅದೇ ಉದ್ದೇಶ ಸರ್ ನಂದು. ಎಸ್ ಸರ್. ಖಂಡಿತ ಅದೇ ಉದ್ದೇಶದಿಂದನೇ ಮಾಡಿರೋದು ಅದನ್ನ. ಆಯ್ತು ಸರ್. ಊಟ ಮಾಡ್ಸದ?
ನಿಮ್ದು ಸರ್ ಊಟ ಆಯ್ತಾ ನಿಮ್ದು? ಊಟ ಆಗೈತೆ ಸರ್, ನಮ್ದು 7:30 8 ಗಂಟೆ ಊಟ ಸರ್. ನಾವು ಹಳ್ಳಿ ಜನರ ಸರ್. ಎಷ್ಟು ಗಂಟೆಗೆಲ್ಲ ಮಲಗ್ಬಿಡೋದು ನೀವು? ನಾವು ಬಾ ಅಂದ್ರೆ ನಮ್ ಕಡೆ 9:30 10 ಗಂಟೆ ಒಳಗ ಮಲಗಿ ಬಿಡ್ತಾರೆ ಸರ್. ಬೆಳಿಗ್ಗೆ ಲಗು ಹೇಳ್ತಾರೆ 4 ಗಂಟೆಗೆ ಎದ್ದು ಬಿಡ್ತಾರೆ ಸರ್. ಹಿಂಗೆ. ನಮ್ಗೆ ಇನ್ನೊಂದೇನ್ ಖುಷಿ ಆಯ್ತು ಗೊತ್ತಾ ಸರ್? ಹಾ ಸರ್. ನೀವೇನು ಕೇಳ್ಕೊಳಕೋಸ್ಕರ ಕಾಲ್ ಮಾಡಿಲ್ಲ. ಇಲ್ಲ ಸರ್, ಅದು ಇದು ಇಲ್ಲ ಸರ್. ಅದ ನನಗೆ ನೀವು ಮಾಡಿದ ಪ್ರಾಡಕ್ಟ್ ಚಲೋ ಐತಿ, ನನಗೆ ಒಳ್ಳೆ ಇದೈತಿ ಅನ್ನೋ ಉದ್ದೇಶಕ್ಕೆ ನಾ ಖುಷಿ ಪಟ್ಟಿರ್ತೀನಿ ಸರ್. ನನಗೆ ನಿಜವಾಗ ಅದೇ ಖುಷಿ ಆಗ್ತಿರೋದು. ಹಾ ಸರ್. ನಮ್ಗ ಅದು ಬೇಕು, ನಾವ್ ಹಂಗ ಬೆಳಿಬೇಕು, ನಾವ್ ಇದು ಅಂತಲ್ರಿ. ಇದ್ದವ್ರಿಗೆ ಈಗ ನಮ್ ಸಲಹೆ ಸೂಚನೆ ಇಂಥದೆಲ್ಲ ಐತಲ್ಪ, ಇದ್ರಾಗ ನೀವು ಸೇರಾರಿ, ಅವ್ರಿಗೆ ಇದನ್ನ ಅವ್ರಿಗೆ ಪ್ರಾಡಕ್ಟಿಗೆ ಸಪೋರ್ಟ್ ಮಾಡಿ ಬೆಳೆಸೋಣ, ನಮಗ ಅವರಿಂದ ಅನುಕೂಲ ಆಗುತ್ತೆ ಅನ್ನೋದ ಒಂದು ಉದ್ದೇಶದ ಗುರಿ ಸರ್ ನಮ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬೇಜಾರಾದಾಗ ಕಾಲ್ ಮಾಡ್ತಾ ಇರಿ. ನಮ್ಗೂ ಗೈಡ್ ಮಾಡ್ತಾ ಇರಿ. ಈ ದಾರಿನಲ್ಲಿ ನಡೀರಿ, ನೀವು ಚೆನ್ನಾಗಿರುತ್ತೆ ಅಂತ ಗೈಡ್ ಮಾಡಿ, ದಾರಿ ತೋರಿಸಿ. ಖಂಡಿತ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬದಲಾಗೋಣ ಸರ್, ಅಷ್ಟೇ. ಸರ್ ಏನಿಲ್ಲ ಸರ್, ಮೊದಲಕ್ಕ ನನ್ನ ಅನಿಸಿಕೆ ಇವತ್ತು ನಮ್ಮ ಇದು ಉಳಿಬೇಕಂದ್ರ ಸರ್, ತಾವೊಂದು ಸಾವಯವ ಏನ ಹುಟ್ಟು ಹಾಕಿರಲ್ಲ ಸರ್, ಅದು ನಮ್ಗೆ ದೊಡ್ಡ ಖುಷಿ ಐತಿ ಸರ್. ಸಾವಯವದ್ ಹೆಂಗಿರುತ್ತೆ ಗೊತ್ತಾ ಸರ್? ಅದು ಅಲ್ಲ ಕೇಳಿದ್ರ ಅದೆಲ್ಲ ಫುಲ್ಲು ಕೇಳ್ತಾರ. ಸಾಧ್ಯ ಆಗಲ್ವಾ ಸರ್? ಅದು ನಾವ್ ಪ್ರಯತ್ನ ಪಟ್ಟರೆ ಸಾಧ್ಯ ಆಗಲ್ವಾ? ಗ್ಯಾರಂಟಿ ಸರ, ಗ್ಯಾರಂಟಿ ಇದ್ರ ಬಗ್ಗೆ ರೀ. ಸಾವಯವ ನಿಮ್ಗ ಬೇಕಂದ್ರ ನಾನು ಸರಿ ಅವ್ರು ಸಿಗೋದ್ ಬಾಳ ಅಪರೂಪ ರೀ. ನಿಮ್ದೇನು ಪ್ರಾಡಕ್ಟ್ ಐತ್ರಿ ಗದಗ ಜಿಲ್ಲೆದಾಗ ಸರ್, ಡಿ.ಆರ್. ಪಾಟೀಲ್ ಸಾಹೇಬ್ರ ಅಂತೇಳಿ ಸಾವಯವ ರೈತನ್ನ ಏಳಿಗೆ ಮಾಡಬೇಕು ಸೊ ಅಂತವ್ರಿಗೆಲ್ಲ ದಯವಿಟ್ಟು ನಮ್ ಪರಿಚಯ ಮಾಡ್ಸಿ ಸರ್. ಅಲ್ಲ ಸರ್, ಅಲ್ಲ ನೀವು ಅವ್ರ ಕೂಟ ಚರ್ಚೆ ಮಾಡ್ಬಿಟ್ರಿ ಅಂದ್ರ ಸರ್, ನಮ್ಮ ಗದಗ ಜಿಲ್ಲಾನ ಈ ಟೆಂಡರ್ ಅಂತೇಳಿ ಮಾಡಿದ್ರಲ್ಲ ಸರ್, ಮನ್ಯಾಗ ಕುಂತು ಟೆಂಡರ್ ಹಾಕ್ಬೇಕು. ನಮ್ಮ ಡಿ.ಆರ್. ಪಾಟೀಲ್ ಸಾಹೇಬ್ರ ಉದ್ದೇಶದ ಗುರಿ ಸರ್, ಆ ರೈತರು ಮನಿ ಬಾಗಿಲಿಗೆ ನಾವ್ ರೊಕ್ಕ ಹೋಗ್ಬೇಕು. ಈಗ ನಾನ್ ಮಾಡಿದ್ ಹೆಂಗಿದೆ ಗೊತ್ತಾ ಸರ್? ಅಲ್ಲ ಸರ, ಅಲ್ಲ ಅವರು ಒಂದಿದ್ರು ಏನ ಅವ್ರ ಮೆಥಡ್ ನಿಮ್ ಮೆಥಡ್ ಒಂದ ಅನಿಸಿಕೆ, ನನ್ನ ಅನಿಸಿಕೆ ಹೇಳದೈತಿ ಸರ. ನಮ್ಮ APMC ಒಳಗ್ ಸರ ಎಲ್ಲಾ ರೈತರು ಇವ್ರು ಟೆಂಡರ್ ಕಮಿಷನ್ ತಗೊಂತಾರಲ್ಲ ಸರ, ಇದು ಯಾವ್ದು ತಗೋಬಾರ್ದು ರೈತರ ಕಷಂದ ನಮ್ ಡಿ.ಆರ್. ಪಾಟೀಲ್ ಸಾಹೇಬ್ರ ಸರ. ಸೂಪರ್ ಸರ್. ಎಲ್ಲಾ ಆ ರೈತರಿಗೆ ಹೋಗ್ಬೇಕು, ಈ ದಲಾಲರ ಅಂಗಡಿ ಮುಚ್ಚಬೇಕಂತಾರ ಸರ್. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಸರ್, ನಾವ್ ಹೇಳೋದು ಸರ್, ಇವತ್ತು ನಿರುದ್ಯೋಗ ಅನ್ನೋದು ಎಷ್ಟು ತಾಂಡವಾಡ್ತಿದೆ ಅಂತಂದ್ರೆ, ಅರೆ ರೈತರು ವ್ಯಾಪಾರನ ನೀವು ಮಾಡಕ್ಕೆ ದಲ್ಲಾಳಿಗಳಿದ್ದೀರಲ್ಲ ಸರ್, ದಲ್ಲಾಳಿಗಳಲ್ಲಿ ಕಾಂಪಿಟೇಷನ್ ಕ್ರಿಯೇಟ್ ಮಾಡಿದ್ರೆ ನನ್ನ ಮಕ್ಕಳೆಲ್ಲ ಮನೆಗೆ ಹೊಂಟೋಗ್ತಾರೆ ಸರ್. ಅಲ್ಲ ನಾವು ದುಡಿದಿದ್ದ ಅವ್ರು ದುಡಿದಂಗ್ ತಿಂತಾರ ಸರ್. ಖಂಡಿತ ಸರ್, ಅವ್ರು ದುಡಿದಂಗ್ರಿ. ನಾವು ಒಂದೊಂದು ಕಾಳು ಬಿದ್ದಿದ್ದು ನಮ್ ತಂದೆಯರು ನಮ್ಮ ಅವ್ವರು ಆರಿಸಿ ಆ ಚೀಲಕ್ ತುಂಬಿ ಹಾಕಿ ತಗೊಂಡ್ ಹೋಗಿದ್ವು. ಅವ್ರು ಉಗ್ಗಿ ಅವ್ರಿಗೆ ಏಸ್ ಬೇಕು ಅಷ್ಟಕ್ಕಂದು ಕಮಿಷನ್ ಮುರ್ಕೊಂಡ್ ಈ ರೈತ ತಗೊಂಡ್ರಿ ಅಂತೇಳಿ ಕೊಟ್ಟ ಸರ್. ಇವತ್ತಿನ ದಿನಮಟ್ಟದಾಗ ಸರ್ ನಾವ್ ನೋಡಕ್ ಸರ. ಖಂಡಿತ ಸರ್, ಖಂಡಿತ ಸರ್. ಅದಕ್ಕ ಇಂಥವೆಲ್ಲ ಹೋಗ್ಲಾರ್ಸಕ್ ಅದನ್ನ ಸೆರೆ ಬಡಿಯಕ್ ತಾವು ತಯಾರಾಗಿರಲ್ಲ ಸರ. ಖಂಡಿತ ಸರ್, ಖಂಡಿತ ಮಾಡೋಣ. ನಿಮ್ಗೆ ಸಪೋರ್ಟ್ ಬೇಕು ಸರ್, ಮಾಡಿ ಸರ್. ನಿಮ್ಗೆ ಸಾಧ್ಯ ಆದಷ್ಟು ನನ್ನ ಗ್ರಾಮದಾಗ ಎಷ್ಟು ಮಂದಿ ರೈತನ ಮಕ್ಕಳು ಡಿಗ್ರಿ ಕಲ್ತಾರ ಅದಾರ ಸರ, ನಿರುದ್ಯೋಗಿಗಳು ಅದಾರ, ಸಮಾಜ ಸೇವಕರು ಅದಾರ. ಅಂತಾರ ತಮಗೆ ಇದನ್ ಮಾಡ್ಕೊಂಡ್ ಯಾರು ಮಾಡಿ ಖಂಡಿತ ಸರ್, ಖಂಡಿತ ನಾನು ಆ ಕಡೆ ಬಂದಾಗ ನಿಮ್ಮನ್ನ ಮೀಟ್ ಮಾಡ್ತೀನಿ ನಾನು ಒಂದ್ಸಲ. ಮಾಡಿ ಸರ್. ನಾವು ಗದಗ್ಗೆ ನಮಗಂದ್ರೆ 22 ಕಿಲೋಮೀಟರ್ ಐತಿ ಸರ. ನಾವು ಗದಿನಾಗ ಇರ್ತೀವಿ ಸರ. ಸಾರ್ವಜನಿಕರ ಕೆಲಸ ದೇವ್ರ ಕೆಲಸ ಅಂತೇಳಿ ನಾವು ಅಂದಿಂದ ಇಂದಿನವರೆಗೆ ಮಾಡ್ಕೊಂಡ್ ಬರ್ತೀವಿ ಸರ್. ಖಂಡಿತ ಸರ್, ಆಗ್ಲಿ ಮಾಡೋಣ. ಓಕೆ ಸರ್, ಓಕೆ ಸರ್. ತಮ್ಮೂರು ಸರ್ ತಮ್ಮೂರು ಸರ್? ನಮ್ದು ರಾಮನಗರ. ಹಾ ಸರ್. ಬೆಂಗಳೂರಿಂದ ನಮ್ಮೂರು 60 ಕಿಲೋಮೀಟರ್ ಇದೆ ಅಷ್ಟೇ. ಹಾ ಸರ್, ಹಾ ಸರ್. ನಾವು ಬೆಂಗಳೂರು ಕಡೆ ಹುಡುಗರಿಗೆ ನಾವು ಸೆಟ್ಲ್ ಆಗಿರೋದು ಬೆಂಗಳೂರಲ್ಲೇನೆ. ಹಾ ಸರ್. ಬಟ್ ನಮ್ಗೆಲ್ಲ ಒಂದ್ ಕಡೆ ನಮ್ ಲೈಫ್ ಯಾಕೋ ಸಮಾಧಾನ ಕೊಡ್ತಿಲ್ಲ ಅನ್ಸ್ಬಿಡುತ್ತೆ ನನಗೆ. ಹಾ ಸರ್. ಏನೋ ಒಂದ್ ಮಾಡ್ಬೇಕು ಅನ್ನೋದೊಂದು ಉಟ್ಕೊಂತದ್ದು, ಅದನ್ನ ಮಾಡಕ್ ಹೊರಟಿದೀವಿ. ನಿಮ್ಮಂತ ಸಹಾಯ ಮಾಡಿದ್ರೆ ದೊಡ್ಡ ಮಟ್ಟ ಮಾಡೋಣ ಸರ್. ನಾವೆಲ್ಲರೂ ಆ ಜಿಲ್ಲೆ ಈ ಜಿಲ್ಲೆ ಅನ್ನಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಕನ್ನಡಿಗರು ಬದಲಾಗೋಣ. ಅಲ್ಲ ಬಹಳ ತುಂಬಾ ಖುಷಿ ಆತಂತ ಏನಿಲ್ಲ ಸರ್. ನನಗ ನಾನು ಒಂದ್ ವಿಷಯ ರೀ,
ನನಗ ಅದು ಮಾಹಿತಿ ಬೇಕು, ಇದು ಮಾಹಿತಿ ಬೇಕಲ್ಲ. ನೀವು ಮಾಡಿದ ಪ್ರಾಡಕ್ಟ್ ಒಳ್ಳೆ ಸಾರ್ವಜನಿಕರಿಗೆ ಒಳ್ಳೇದಾಗದ ಅನ್ನೋದು ಉದ್ದೇಶ ಇತ್ತು ಸರ್. ಅದಕ್ಕೆ ತಮಗ್ ಕಾಲ್ ಮಾಡಿ ನಾವ್ ಹಿಂಗ್ ಮಾಡ್ಬೇಕಂತ ಹೇಳಿ ಕೇಳಕತ್ತಿಲ್ಲ. ನೀವ್ ಮಾಡೋದ್ ನಮ್ ಸದಾ ಬೆಂಬಲ ಐತೆ ಅಂತ ಅನಿಸಿಕೆ ಸರ್ ನಮ್ದ. ಓಕೆ ಓಕೆ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಸರ್, ನಮಸ್ತೆ.